ಈ ಒಂದು ಟೌನ್ಶಿಪ್ ಮಾಡೋದ್ರಿಂದ ರೈತರ ಮೇಲೆ ಯಾವ ಥರ ಪರಿಣಾಮವನ್ನು ಬೀರುತ್ತೆ? ಬಿಡದಿ ಹೋಬಳಿಯ 2 ಪಂಚಾಯಿತಿಯ ರೈತರು ತುಂಬ ಸ್ವಾಭಿಮಾನಿಗಳು. ಅಲ್ಲಿ ತುಂಬ ಅದ್ಭುತವಾದಂಥ ಬೆಳೆ ಬೆಳೀತಾ ಇದ್ದಾರೆ. ಸುಮಾರು ಏನು ಇವತ್ತು 6 ಲಕ್ಷದಷ್ಟು ತೆಂಗಿನ ಮರ ಇದೆ, ಅಡಿಕೆ ಇದೆ, ಸಮೃದ್ಧವಾದ. ಇವತ್ತು ಮಲೆನಾಡಲ್ಲೂ ಕೂಡ ನಾವೇನು ಬಿಡದಿ ಹೈವೇನಲ್ಲಿ ಹೋಗ್ತೀವಲ್ಲ, ಬಲಗಡೆಗೆ ಕುರ್ಚುಲ್ ಗಿಡ ಅಲ್ಲ, ಅದು ಮಲೆನಾಡಿನ ಸಮೃದ್ಧವಾದ ಕಾಡು. ಅಂಥದ್ದೊಂದನ್ನು ಹೊಡೆದಾಕ್ಬಿಟ್ಟು ಯಾವ ಟೌನ್ಶಿಪ್ ಮಾಡ್ತಾರೆ? ಆಮೇಲೆ ಏನು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತೇವೆ, ಭಾಳ ದೊಡ್ಡ ಉದ್ದಿಮೆದಾರರು ಮಾಡ್ತೀವಿ, ಜೊತೆಗೆ ಕೆಲಸ ಕೊಡ್ತೀವಿ ಅಂತ. ಕೆಲಸ ಕೊಡೋದು ಎಐನಲ್ಲಿ ಕೆಲಸನೇ ಕಿತ್ತಾಕ್ಬಿಡ್ತಾ ಇದೆ. ಅದು ಬರೀ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಕೆಲಸ ಮಾಡೋದು. ರೈತರಿಗಾಗಲಿ ನಮಗೇನು ಸ್ಕಿಲ್ ಇದೆ ರೈತರಿಗೆ. ಆಮೇಲೆ 30 ವರ್ಷ ಹುಡುಗರಿಗೆ ಮಾತ್ರ ಕೊಡ್ಬೋದೇನೋ, 40 ವರ್ಷ 50 ವರ್ಷ 60 ವರ್ಷ ಆದವರು ಇವತ್ತು ಕೂಡ ಅಲ್ಲಿ ಹೂವು ಬೆಳ್ಕೊಂಡು, ಹೂವು ಕಿತ್ಕೊಂಡು, ಹಾಲು ಬೆಳ್ಕೊಂಡು, ಅಥವಾ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಸ್ವಾಭಿಮಾನಿ ಬದುಕು ನಡೆಸ್ತಾವ್ರೆ ತಾಯಂದಿರು. ಅವ್ರಿಗೆ ಯಾವ ಕೆಲಸ ಕೊಡ್ತೀರಿ? ಈ ಟೌನ್ಶಿಪ್ನಲ್ಲಿ ನಮ್ಮ ಹೆಣ್ಮಕ್ಳು ಹೋಗಿ ಅವ್ರ ಜೀತ ಗೇಯಬೇಕಾ? ನಮ್ಮ ವಯಸ್ಸಾದವ್ರು ಹೋಗಿ ಟಾಯ್ಲೆಟ್ ತೊಳಿಬೇಕಾ? ಒಟ್ಟಾರೆ ನಮ್ಮ ಜನನ ಜೀತಕ್ಕೆ ಕೆಡಗುವಂಥ ಹುನ್ನಾರ ಇದು. ನಮ್ಮ ರೈತರು ಸ್ವಾಭಿಮಾನಿಗಳಿದ್ದಾರೆ, 525 ದಿನದಿಂದ ಹೋರಾಟ ಮಾಡ್ತಾವ್ರೆ. ನಾನು ರೈತರ ಮಕ್ಕಳು ಅಂತ ಹೇಳ್ತಾರಲ್ಲ ಇವರು, ಒಂದೇ ಒಂದು ದಿನ ಹೋಗಿ ರೈತರ ಕಷ್ಟ ಕೇಳಿದಾರ? ಇವತ್ತು 9,700 ಎಕರೆ, ಹತ್ತತ್ರ 10,000 ಎಕರೆ ಒಕ್ಕಲೆಬ್ಬಿಸ್ತೀವಿ ಅಂತಾರೆ. ಈ 10,000 ಎಕರೆಯಲ್ಲಿ ಇರ್ತಕ್ಕಂತಹ ಆ ಸಮೃದ್ಧವಾದಂಥ ತೆಂಗು, ಅಡಿಕೆ, ಮಾವು ಇದೆಯಲ್ಲ, ಇದನ್ನು ಸೃಷ್ಟಿ ಮಾಡಬೇಕಾದ್ರೆ ನಾಳೆ ಬೆಳಿಗ್ಗೆ ಸೃಷ್ಟಿ ಮಾಡೋಕ್ಕಾಗಲ್ಲ. ಸುಮಾರು ಅರ್ಧ ಶತಮಾನ ಬೇಕು, 40 ವರ್ಷ 50 ವರ್ಷ ಬೇಕು ಇಂಥ ಸಮೃದ್ಧವಾದ ಇದು ಮಾಡೋದು. ನಿಜವಾದಂಥ ರೈತರ ಮಕ್ಕಳಾಗಿದ್ದರೆ, ರೈತರಿಗೆ ಏನಾದರೂ ಮಾಡ್ತೀವಿ ಅನ್ನೋದಾದ್ರೆ ಇವರು ಆ ಬಿಡದಿನಲ್ಲಿ ಹೋಗ್ತದಲ್ಲ, ಆ ಬೈರಮಂಗಲ ಕೆರೆ ನಿಜವಾದ ಅದ್ಭುತವಾದ ನೀರದು. ಅದು 3 ಸಾರಿ, ಅಂದರೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ 3 ಸಾರಿ ಅವರು ಅದನ್ನು ಸಂಸ್ಕರಿಸ್ಕೊಟ್ರೆ ನಿಜಕ್ಕೂ ರೈತ ಕೇವಲ ಬೈರಮಂಗಲ ಸುತ್ತಮುತ್ತ ಅಲ್ಲ, ಇಡೀ ರಾಮನಗರ ಜಿಲ್ಲೆಗೆ ಆ ನೀರು ಕೊಡ್ಬೋದು. ಅದ್ಭುತವಾದಂಥ ಇದು. ಇವ್ರದ್ದೆಲ್ಲ ಏನಂದರೆ ರಿಯಲ್ ಎಸ್ಟೇಟ್ ದಂಧೆ, ಅರ್ಥ ಆಯ್ತಾ? ಅಲ್ಲಿ ರೈತರದು ಒಂದು 6,500-7,000 ಎಕರೆ ಇದ್ದರೆ ಇನ್ನು 2,500 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. ಆ ಗೌರ್ಮೆಂಟ್ ಲ್ಯಾಂಡ್ ಒಡೆಯೋಕ್ಕೆ ಇವರು ಈ ಹುನ್ನಾರ ಮಾಡ್ತಾವ್ರೆ. ನಮ್ಮ ಮುಖ್ಯಮಂತ್ರಿಗಳು ಯಾವ ರೈತನ ಮಕ್ಕಳು ಅಲ್ಲ, ಆ ರೈತರ ಕಷ್ಟ ಸುಖ ಇಲ್ಲ. ಮೇಕೆ ದಾಟ್ ನಾಟಕ ಆಡ್ಕೊ ಬಂದರು. ಎಲ್ಲಾರ ಮೇಕೆ ದಾಟ್ಗೊಂದು ಅಡ್ಗಲ್ಲ ಹಾಕಿದ್ರಾ? ಇನ್ನೇನು ಮುಗ್ದೇ ಹೋಯ್ತಾದೆ ಇವ್ರ ಅವಧಿ, ಆಯಿತಾ? ಇವ್ರದ್ದು ಇಷ್ಟೇ. ಇವರು ಮುಖ್ಯಮಂತ್ರಿ ಮಾಡಿರೋದೇ ಸಿದ್ದರಾಮಯ್ಯನವ್ರು ಇಳಿಸಿ ಇವರಿಗೆ ಎಐ ಟೌನ್ಶಿಪ್ನ DLFನಲ್ಲಿ ಪಾಲುದಾರರಾಗಿರ್ತಕ್ಕಂಥ ಇವರ ಹೈಕಮಾಂಡ್ ರಾಬರ್ಟ್ ವಾದ್ರಾ ಇದ್ರಲ್ಲ, ಪ್ರಿಯಾಂಕಾ ಅವರ ಯಜಮಾನರು, ಅವ್ರಿಗೆ ಇದು ಕಾಣಿಕೆ ಕೊಡೋಕ್ಕೆ ಇದು ಮಾಡ್ತಾ ಇರ್ತಕ್ಕಂಥ ಕುತಂತ್ರ. ಬಹುಶಃ ರೈತರು ಕುತ್ತಿಗೆ ಪಟ್ಟಿ ಹಿಡಿದ್ರೂ ಕೂಡ ನಾನು ಹೋಗಿ ಅಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತಾರೆ ನಮ್ಮ ಮುಖ್ಯಮಂತ್ರಿಗಳು. ಅಂದರೆ ಅದರ ಹಿಂದಿನ ಮರ್ಮ ಏನು? ಇವತ್ತು ಪರಕೆಯಲ್ಲಿ ಹೊಡೆದ್ರು. ನಿಜವಾಗಿ ಅಂಥ ಯಾವುದೇ ಒಂದು ಸಂದರ್ಭದಲ್ಲೂ ಹೆಣ್ಣುಮಕ್ಕಳು ಪರಕೆ ಇಟ್ಕೊಂಡಿರಲಿಲ್ಲ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ರೈತ ಚಳವಳಿ ಕಟ್ಟಿದಾಗ ಚಪ್ಪಲಿ ಸೇವೆ, ಪರಕೆ ಸೇವೆ ಮಾಡಿಸ್ತೀನಿ ಅಂತ ಹೇಳಿದರು. ಅದು ಸಾಂಕೇತಿಕ. ಆದರೆ ಈ ಸಂದರ್ಭದಲ್ಲಿ ಅದನ್ನು ನಮ್ಮ ಹೆಣ್ಮಕ್ಳು ಮಾಡೇ ಬಿಟ್ಟರು. ಈ ಮಾನವ ಮರ್ಯಾದೆ ಇಲ್ಲದೇ ಇರೋ ಸರ್ಕಾರ ಇವತ್ತು ಇನ್ನೂ ಕೂಡ ಯಾರೋ ಸಾಂಕೇತಿಕವಾಗಿ ಅವ್ರು ಹಿಂದಿರ್ತಾರಲ್ಲ ಚೇಲಾಗಳು, ಅವ್ರನ್ನ ಕರೆಸ್ಬಿಟ್ಟು ವಿಧಾನಸೌಧಕ್ಕೆ ಚೆಕ್ ಇಶ್ಯೂ ಮಾಡ್ತೀವಿ ಅಂತಾರೆ. ಅಲ್ಲಮ್ಮ, ನಾನು ಹೇಳೋದು, ಇವರು ನಿಜವಾದ ಜನಸೇವಕರ ಅಥವಾ ಇವರು ವ್ಯಾಪಾರಿಗಳ? 2 ಕೋಟಿ, 2.25 ಕೋಟಿ, 2.25 ಕೋಟಿ, 3 ಕೋಟಿ ಕೊಡ್ತೀವಿ ಅಂತ ಆಕ್ಷನ್ ಆಗ್ತಂಗೆ ಆಗ್ತಾರಲ್ಲ, ಇವರು APMCಲಿ ಏಜೆಂಟ್ರಾಗಿರ್ಬೇಕಾದವರು. ಇವತ್ತು ಭೂಮಿಗಳನ್ನು ಕೂಡ ಅಷ್ಟೇ ರಿಯಲ್ ಎಸ್ಟೇಟ್ ಏಜೆಂಟ್ರಾಗಿ ಇವರಿಂದ ರಾಜ್ಯಕ್ಕೆ ಏನೂ ಸಿಗೋದಿಲ್ಲ, ರೈತರಿಗೆ ಏನೂ ಸಿಗಲ್ಲ. ಒಟ್ಟಾರೆ ಹೇಳೋದೇನಂತಂದರೆ ಇದೊಂದು ಬಹಳ ಬೃಹನ್ ನಾಟಕ. ರೈತರು 525ದಿಂದ ಅಲ್ಲಿ ಕುಂತವ್ರೆ. ಹೆಣ್ಣು ಮಕ್ಕಳು ಅವ್ರಿಗೆ ಕಿಚ್ಚು ರಟ್ಟೆಗೆ ಬಂದಿದೆ, ಆ ಮೂಲಕ ಪೊರಕೆ ಸೇವೆ ಮಾಡಿದ್ದು. ಈಗ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ನಿಜವಾದ ಮನುಷ್ಯತ್ವ ಇರುವಂಥ, ಮಾನವೀಯ ಕಳಕಳಿ ಇರುವಂಥ ಸರ್ಕಾರ ಆಗಿದ್ದರೆ ಇದೇನು ಮಾಡಬೇಕಾಯ್ತು ಹೇಳಿ? ಏನವ ನಿನ್ನ ಕಷ್ಟ, ಏನು ತಾಯಿ ನಿನ್ನ ಕಷ್ಟ ಅಂತ ಬರಬೇಕಾಯ್ತು. ಇವತ್ತು ಆ ಕ್ಷೇತ್ರದ MLA ಇರಲಿ, ಇವತ್ತು ಯಾವುದೇ ಒಬ್ಬ ಮಿನಿಸ್ಟ್ರ್ ಇರಲಿ, ಮುಖ್ಯಮಂತ್ರಿನೂ ಕೂಡ ಒಂದು ದಿನವೂ ಹೋಗಲಿಲ್ಲ ಅಂದರೆ ಇದು ಬಂಡ್ ಸರ್ಕಾರ, ರೈತ ವಿರೋಧಿ ಸರ್ಕಾರ ತಾನೇ. ಇವರಿಂದ ರೈತರಿಗೆ ಏನು ಸಿಗ್ತದೆ? ಮೇಕೆದಾಟು ನೀರಿಲ್ಲ. ಇವತ್ತು ಕದ್ದು ಮುಚ್ಚಿ ಬಹಳ ದೊಡ್ಡ ಭಾಷಣ ಮಾಡ್ತಾರೆ. ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಕಾವೇರಿ ತಾಯಿ ಭಾವನಾತ್ಮಕವಾಗಿ ಬಿಂಬಿಸ್ತವ್ರೆ. ಆದರೆ ಒಳಗೆ ಕದ್ದಿ ಮುಚ್ಚಿ ಇವಾಗ ಆಲೇ ಮಳೆ ನಿಲ್ತದೆ, ಕಬಿನಿಯಿಂದ ಓವರ್ಫ್ಲೋ ಕಡಿಮೆ ಆಗಿದೆ. ಇವತ್ತು ನಮ್ಮ KRS ಇನ್ನೂ ತುಂಬಿಲ್ಲ, ಅದರಿಂದ ನೀರು ಬಿಡ್ತಾರೆ ಅಂದರೆ ಇವರಂಥದ್ದು ರೈತರ ದ್ರೋಹಿಗಳು. ಮಂಡ್ಯ ಜಿಲ್ಲೆ ರೈತರಿಗೆ ಬೆಳೆ ಹಾಕಬೇಡಿ ಅಂತೇಳಿ ಅವ್ರ ಬಾಯಿಗೆ ಕುಕ್ಕೆ ಹಾಕಿ ತಮಿಳ್ನಾಡಿಗೆ ಕದ್ದು ಮುಚ್ಚಿ ಸಾಂಬಾ ಬೆಳೆ, ಕುರುವೈ ಬೆಳೆ ಬೆಳೆಯೋಕ್ಕೆ ಇವರು ಈಗಿನಿಂದ ನೀರು ಬಿಡ್ತಾರೆ ಅಂದರೆ
ಇವರು ತಮಿಳ್ನಾಡು ಏಜೆಂಟ್ರುಗಳ. ನಾವು ನಮ್ಮ ಸ್ವಂತ ದುಡ್ಡು, ನಮ್ಮ KRS ಕಟ್ಟಿದ್ದು ನಮ್ಮ ಮಹಾರಾಜರು ಅವ್ರ ಒಡವೆಗಳನ್ನು ತಗೊಂಡೋಗಿ ಕಟ್ಟಿದ್ರು ನಮ್ಮ ಜನ ಚೆನ್ನಾಗಿರಲಿ ಅಂತ. ಇವತ್ತು ಮಂಡ್ಯ ಜಿಲ್ಲೆ ಜನಕ್ಕೆ ಬೆಳೆ ಹಾಕಬೇಡಿ ಅಂತ ಹೇಳ್ತಾರೆ ಅಂದರೆ ರೈತ ದ್ರೋಹಿಗಳಲ್ವ ಇವರು? ಮತ್ತು ನಾನು ಕೇಳೋದು, ತಮಿಳ್ನಾಡಿಗೆ ಯಾಕೆ ಬಿಡಬೇಕು? ಅಲ್ಲಿ ಪ್ರಾಧಿಕಾರ, ಕಾವೇರಿ ಪ್ರಾಧಿಕಾರ ಹೇಳಿದ ತಕ್ಷಣ ಯಾಕೆ ಬಿಡ್ಬೇಕು ನಾವು? ಇಲ್ಲಿ ಆಗ್ತಾ ಇರೋದು ಏನಂತಂದರೆ ಇವರು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರಿಗೆ ಕೇಳ್ದಂಗೆ ಮಾಡ್ತಾಯಿದ್ದಾರೆ. ನಾನು ಹೇಳೋದು, ತಮಿಳ್ನಾಡು ಕೇಳೋಕ್ಕೆ ಏನು ಹಕ್ಕಿದದು? ಇದೇನೋ ಮದ್ರಾಸ್ ಪ್ರೆಸಿಡೆನ್ಸಿನ, ಸ್ವತಂತ್ರ ಪೂರ್ವದ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ನಮ್ಮ ಮೈಸೂರು ರಾಜ್ಯ ಅವರು ಸಾಮಂತರಾಗಿದ್ದರು. ಇವತ್ತು ಸ್ವತಂತ್ರ ಬಂದಿದೆ. ನಾವು ಕೂಡ ತಮಿಳ್ನಾಡಿಗೆ ಸಮಾನವಾದಂಥ ಫೆಡರಲ್ ಸಿಸ್ಟಮಲ್ಲಿ ಸ್ವತಂತ್ರ ರಾಜ್ಯ. ಹಾಗಾಗಿ ನಮ್ಮ ಅಣೆಕಟ್ಟೆಗಳಿಗೆ ನಮ್ಮ ಸರ್ಕಾರದ ಬಂಡವಾಳ, ನಮ್ಮ ರೈತರ ತೆರಿಗೆ ಹಣ, ನಮ್ಮ ಭೂಮಿ, ಎಷ್ಟು ಜನ ಭೂಮಿ ಕಳ್ಕೊಂಡವ್ರೆ, ಮನೆಗಳು ಕಳ್ಕೊಂಡವ್ರೆ. ತಮಿಳ್ನಾಡಿನವ್ರಿಗೆ ಕೇಳ್ದಂಗೆ ಬಿಡೋಕ್ಕೆ ಕರ್ನಾಟಕದವ್ರು ನೀರ್ಗಂಟಿಗಳ, ನಾವು ಜೀತದಾಳ್ಗಳ, ನಮ್ಮ ಜೀತಕ್ಕೆ ಇಟ್ಕೊಂಡಿದ್ದಾರ ಲೇಬರ್ಗಳ. ನಾವು ಸ್ವತಂತ್ರವಾದಂಥ ಇದಿಲ್ವಾ? ನಮ್ಮ ಕನ್ನಂಬಾಡಿ, ನಮ್ಮ ದುಡ್ಡು, ನಮ್ಮ ಕಬಿನಿ, ನಮ್ಮ ಹಾರಂಗಿ, ನಮ್ಮ ಗುರು ಡ್ಯಾಮು, ಇವೆಲ್ಲ ನಮ್ಮ ಬಂಡವಾಳ. ಇದರಲ್ಲಿ ಏನಾದ್ರು ನೀರು ಕೇಳ್ತಾರೆ ಅಂದರೆ 50% ಈ ಡ್ಯಾಮ್ನಲ್ಲಿ ಏನಿದೆ ಅದು ಮೌಲ್ಯ ಮಾಡಲಿ, ಅದರ 50% ಹಣ ಕೊಡಲಿ, ಆಗ ನೀರು ಬಿಡಲಿ. ಇದು ನಿಜವಾದಂಥ ಪ್ರಾಧಿಕಾರ. ಇವತ್ತು ಕಣ್ಣು ಕಿವಿ ಇಲ್ಲದೆ ಇರ್ತಕ್ಕಂಥ ಕಾವೇರಿ ಟ್ರಿಬ್ಯುನಲ್ಲು, ಸುಪ್ರೀಂ ಕೋರ್ಟು, ಕೇಂದ್ರ ಸರ್ಕಾರ ಕರ್ನಾಟಕನ ಏನು ಕರ್ನಾಟಕ ಕಡಿಮೆ ಅಂತ ತಿಳ್ಕೊಂಡಿದ್ದಾರಾ? ರಣಹೇಡಿ ರಾಜಕಾರಣಿಗಳು ಇವರು. ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲರೂ ನೀರು ಬಿಟ್ಟವ್ರೆ. ಹಾಗಾಗಿ ಇವತ್ತು ಒಬ್ಬ ಗಟ್ಟಿ ಗಂಡು ಮಗ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕು. ಇಂತಹ ಏಜೆಂಟ್ರುಗಳಿಂದ ಈ ರಾಜ್ಯ ಉದ್ಧಾರ ಆಗೋದಿಲ್ಲ. ಈ ರೈತರಿಗೆ ಪಾದಯಾತ್ರೆ ಮಾಡಿ ನೀರು ಕೊಡ್ತೀವಿ ಅಂತ ಭಾಳ ದೊಡ್ಡ ನಾಟಕ ಆಡಿದ್ರಲ್ಲ ಇವತ್ತಿನವರೆಗೆ. ಇನ್ನೇನು 28ಕ್ಕೆ ಬತ್ತದೀಗ, 26, 27 ಬತ್ತು ಅಲ್ವಾ? ಇವರಿಂದ ಏನೂ ಆಗೋದಿಲ್ಲ. ಒಟ್ಟಾರೆ ಜನ ಅರ್ಥ ಮಾಡ್ಕೋಬೇಕು. ನಾಟಕ ಆಡುವಂಥ ಟೆಂಟ್ನವ್ರು ಇವರು, ನಾಟಕದ ಗುಬ್ಬಿ ವೀರಣ್ಣ ಕಂಪ್ನಿಯವರು ಇವರು. ಇವರಿಂದ ಏನೂ ಆಗೋದಿಲ್ಲಮ್ಮ. ಒಟ್ಟಾರೆ ಬಿಡದಿ ಜನ ಈಗ ಕೈ ಬಿಟ್ಟರೆ ಇಷ್ಟು ವಿರೋಧದಲ್ಲಿ ಸರಿ ಇಲ್ಲ ಅಂದರೆ ನಾನು ಮಾಡೇ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಈ ಸರ್ಕಾರ ಬಿಡದಿ ಹೋಬಳಿಯ ಈ ಹೋರಾಟದಿಂದನೇ ಸಮಾಧಿ ಆಯ್ತದೆ, ಅಧಿಕಾರ ಕಳ್ಕೊತದೆ. ಓಕೆ ಸರ್, ಇವಾಗ DK ಶಿವಕುಮಾರ್ ಅವರು ಹೇಳ್ತಾರೆ, ನಾನಿರೋದು ರೈತರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ಈ ಒಂದು ಬಿಡದಿ ಯೋಜನೆ ಮಾಡ್ತಿದ್ದೆ ರೈತರಿಗೋಸ್ಕರ, ರೈತರು ಉದ್ಧಾರ ಆಗೋದಕ್ಕೋಸ್ಕರ ಅಂತ. ಇದ್ರ ಬಗ್ಗೆ ವಿವರವಾಗಿ ವಿಶದವಾಗಿ ಹೇಳ್ಬೇಕಲ್ವಾ? ನೀನು ರೈತರಿಗೋಸ್ಕರ ಮಾಡ್ತೀನಿ ಅನ್ನೋದಾದರೆ, ಈಗ ಅಷ್ಟೊಂದು ಜನ ರೈತರಿದ್ದಾರಲ್ಲ, 2 ಪಂಚಾಯತಿನಲ್ಲಿ ಸುಮಾರು 16 ಹಳ್ಳಿಗಳ ಲಕ್ಷಾಂತರ ಜನ ನೀವು ಗುಳೆ ಎಬ್ಬರಿಸ್ಬಿಟ್ರೆ, ನಿಮಗೆ ಗೊತ್ತು, 41 ಕಿಲೋಮೀಟ್ರ್ ನೈಸ್ ರಸ್ತೆ ಮಾಡಿ 30 ವರ್ಷ ಏನದು ಬೂಟ್ ಅಂತಾದರೆ BOT, ಬಿಲ್ಡ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ. ಇವತ್ತು 30 ವರ್ಷ ಆಯ್ತಾ ಬತ್ತದೆ. ಇವತ್ತು ಅವನು ಇಷ್ಟ ಬಂದಂಗೆ ಸ್ವತಂತ್ರವಾದ ಸರ್ಕಾರ ಮಾಡ್ಕೊಂಡು ಇಲ್ಲೀಗಲ್ಲಾಗೆ ನಡೆಸ್ತವನೆ. ಇವತ್ತು ಅಲ್ಲೇನು ಕೇಳ್ತಾ ಇಲ್ಲ. ರೈತರಿಗೆ ಕನಿಷ್ಠ ಕೊಟ್ಟಿರೋದು ಕೇವಲ ಮ್ಯಾಕ್ಸಿಮಮ್ 8 ಲಕ್ಷ ಕೊಟ್ಟಿದ್ದಾರೆ. ಇವತ್ತು 8 ಕೋಟಿ ಬೆಲೆ ಬಾಳ್ತದೆ ಎಕರೆ, ಆಯಿತಾ? ಈಗ 41 ಕಿಲೋಮೀಟ್ರ್ ರಸ್ತೆ ಮಾಡೋಕ್ಕೆ 1,000 ಎಕರೆನೇ ತಗೊಳ್ಳಿ. ಇವತ್ತು 7,000 ಎಕರೆ ಭೂಮಿನ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಬರೀ ಫಸ್ಟ್ ಸ್ಟೇಜ್ನಲ್ಲಿ. ಏನು ಮೂಲ ಒಪ್ಪಂದದ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ 1 ಕುಂಟೆ ಕಮರ್ಷಿಯಲ್ ಮಾಡೋಕ್ಕೆ ಅವಕಾಶ ಇಲ್ಲ. ಇವರು ಸುತ್ತ ಎಷ್ಟು ಜನಕ್ಕೆ ಇವರು ಡಿನೋಟಿಫೈ ಮಾಡಿಕೊಟ್ಟಿದ್ದಾರೋ. ಇವತ್ತು ಇವ್ರದ್ದು ಮುಖ್ಯಮಂತ್ರಿ ನಮ್ಮ ಕುಮಾರಸ್ವಾಮಿ ಅವರು ಆರೋಪಿಸ್ತಾ ಇರೋದು ಏನಂದರೆ, ಶೋಭಾದವ್ರಿಗೆ ಹೇಗೆ ನೀವು ಅವಕಾಶ ಮಾಡಿಕೊಟ್ರಿ, ಇಲ್ಲಿ PS ಕಾಲೇಜ್ ಹೇಗೆ ಅವಕಾಶ ಮಾಡಿಕೊಟ್ರಿ, ರೈತರಿಗಿಲ್ಲ. ಇವತ್ತು ರೈತರು 20,000 ಎಕರೆ ನೋಡಿ, ಯಾವುದೇ ಒಂದು ಯೋಜನೆ ನಾವು ಮಾಡ್ತೀವಿ ಅಂದರೆ ಕಂಪ್ಲೀಟ್ ಮಾಡಿ ಟೋಲ್ ಹಾಕ್ಬೇಕಲ್ವಾ? ಇವತ್ತು ಬರೀ ನಿಮಗೆ ದುಡ್ಡು ಮಾಡೋಕ್ಕೆ 41 ಕಿಲೋಮೀಟ್ರಲ್ಲಿ ಅರ್ಧಂಬರ್ಧ ಮಾಡಿಬಿಟ್ಟು ಟೋಲ್ ಫಿಕ್ಸ್ ಮಾಡ್ತೀರಿ ಅಂದರೆ ಇದು ನ್ಯಾಯನಾ? ಇದನ್ನೇ ಕೋರ್ಟ್ ಕೇಳಿರೋದು. ಇವತ್ತು ರಾಜ್ಯಪಾಲರು ಕೂಡ ಕೇಳಿರೋದು ಇದನ್ನೇ. ಏನು ಇಲ್ಲೇ 16,000 ಎಕರೆ ಅದಲ್ಲ, ಬಿಡದಿಗೆ ಯಾಕೆ ಹೋಯ್ತೀರಿ? ಇದನ್ನೇ ಏನು ಯೋಜನೆ ಮಾಡ್ತೀರಾ ಮಾಡಿ ಅಂತ. ಮುಖ್ಯಮಂತ್ರಿಗಳು ಇದನ್ನು ಮಾಡಲಿಲ್ಲ ಅಂದರೆ ಇಡೀ ರಾಜ್ಯದ ಜನ ಅನುಮಾನ ಪಡ್ತಾರೆ. ಯಾಕೆಂದರೆ ನೈಸ್ ಜೊತೆಯಲ್ಲಿ ಮುಖ್ಯಮಂತ್ರಿಗಳೇನಾರ ಕೈ ಜೋಡಿಸಿದಾರಾ DK ಶಿವಕುಮಾರ್ ಅವರು? ಯಾಕೆಂದರೆ ಅವ್ರದ್ದು ಸಾಕಷ್ಟು ಭೂಮಿ ಇದೆ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ವಿವರವಾಗಿ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಹೆಂಗೆ ರೈತರ ಪರವಾಗಿ ಆಯ್ತಾರೆ? ನಾನು ಮಾತ್ರ ರೈತರ ಪರ ಅಂತ ಹೇಳ್ಕೊಂತಿರ್ತಾರೆ ಬರ್ತಿದ್ರು. ನಿಜವಾಗಿ ರೈತರ ಪರವಾಗಿ ಒಂದೇ ಒಂದು ಮಾತಿಲ್ಲಮ್ಮ, ಇವ್ರು ಒಂದು ಸ್ಟೆಪ್ ಇಲ್ಲಮ್ಮ, ಬರೀ ಮಾತು. ಓಕೆ, ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ ಅಲ್ವಾ? ಇದು ನಮ್ಮ ಸರ್ಕಾರವನ್ನ ಬಗ್ಸುತ್ತಾ? ಸರ್ಕಾರ ಏನಾದರೂ ಇದ್ರ ಮೇಲೆ ನಿರ್ಧಾರವನ್ನು ತಗೊಳುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗ್ಲೂ ಇವತ್ತು ಜಂಜಿಗಳು ಯುವಕರ ಕೈಲಿ ಏನೆಲ್ಲ ಸಾಧ್ಯ ಇದೆ ಅನ್ನೋದನ್ನ ನೀಟ್ 1ರಿಂದ ಚಳವಳಿಯಿಂದ ದಿಲ್ಲಿನಲ್ಲಿ ಅಂಥ ಪ್ರಚಂಡವಾದ ಮೋದಿ ಸರ್ಕಾರದ ಬಹಳ ದೊಡ್ಡ ತಲೆ ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೋತು. ಇನ್ನು ಅಂಥದ್ರಲ್ಲಿ 3 ಸಾರಿ ಸೋತಿರ್ಬೋದು ಕೆಲವರ ಕುತಂತ್ರದಿಂದ ನಿಖಿಲ್ ಕುಮಾರಸ್ವಾಮಿ. ಈ ಸಾರಿ ಹಿಂದೆಲ್ಲ ಎಲ್ಲರೂ ನಂಬ್ಕೊಂಡವರು ಅಭಿಮನ್ಯು ಆದರು.
ಈ ಸರ್ ನಿಜವಾಗ್ಲೂ ಪಾರ್ಥ. ಈ ಏನು ಬಿಡದಿ ಹೋಬಳಿಯ ಈ ರೈತ ಹೋರಾಟ ನಿಖಿಲ್ ಕುಮಾರಸ್ವಾಮಿಯವರು ಕೊಟ್ಟಿರೋ ಶಕ್ತಿಯ ನೋಡಿ ಎದುರ್ಕೊಂಡು ಇವರು ಉಳಿದ ಕಿತಾಪತಿ ಎಲ್ಲ ಮಾಡ್ತಾವ್ರೆ. ಈ ಯಾವುದು ಆ ಜೈಲ್ದು ಪ್ರಜ್ವಲ್ ಪ್ರಕರಣ ಸುಮ್ಮನೆ ಬಂದ್ಬಿಡ್ಲಿಲ್ಲ. ಅದು ಬಂದದ್ದು ನಿಖಿಲ್ ಕುಮಾರಸ್ವಾಮಿಯವರ ವರ್ಚಸ್ಸನ್ನು ಏನಾದರೂ ಮಾಡಿ ಕಪ್ಪು ಮಸಿ ಬೆಳಿಬೇಕು ಅನ್ನೋದಕ್ಕೆ ಪ್ರಜ್ವಲ್ ಪ್ರಕರಣ ತಂದರೆ ಹೊರ್ತು ಅದೇನು ಗೃಹ ಸಚಿವರು ಹೇಳ್ತಾರೆ ಅದು ಇವತ್ತಿಂದಲ್ಲ, ಆಲೆ 6 ತಿಂಗಳದಿಂದ ನಾನು ಬರೋಕ್ಕಿಂತ ಮುಂಚಿದ್ದು ಅಂತ. ಈಗ ಯಾಕೆ ತಂದರು? ನಿಖಿಲ್ ಕುಮಾರಸ್ವಾಮಿ ಅವರ ವರ್ಚಸ್ಸು, ಆ ಹೋರಾಟ, ರೈತ ಹೋರಾಟ ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿಗೆ ಶಕ್ತಿ ಕೊಟ್ಟಿದೆ. ಅದನ್ನು ಎದುರ್ಕೊಂಡೇ ಈ ಎಲ್ಲ ನಾಟಕಗಳು ಇವರು. ಓಕೆ, ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಇವತ್ತು ನೀವು ಅಂದ್ಕೊಂಡಿದ್ರೆ ವಿಧಾನಸೌಧ ಅಲ್ಲಿವರೆಗೂ ಹೋರಾಟ ಮಾಡಬೇಕು ಅಂತ. ನೀವು ಅಲ್ಲಿ ಹೋದರೂ ಕೂಡ ಹೋರಾಟ ಮಾಡಿದ್ರು ರೈತರಿಗಾಗಿರಲಿ ಯಾವುದೇ ಒಂದು ನ್ಯಾಯ ಸಿಗದೇ ಇದ್ದಾಗ ನೀವೇನು ಮಾಡ್ತೀರಾ? ನೋಡಿ, ಇದು ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಹೋರಾಟದ ಸ್ವರೂಪಗಳಿದ್ದಾವೆ. ಇವತ್ತು ವಿಧಾನಸೌಧದ ಕಲಾಪಗಳು ನಡೀತಾ ಇದ್ದಾವೆ. ಇವತ್ತು ಈ ಸರ್ಕಾರದ ಮೊದಲ ಹಗರಣನೇ ವಾಲ್ಮೀಕಿ ಹಗರಣ. ಅದರಲ್ಲಿ ದುಡ್ಡು ತಿಂದರು ಅನ್ನೋ ಕಾರಣಕ್ಕೋಸ್ಕರನೇ ಏನು ನಾಗೇಂದ್ರ ಅವರು ರಿಸೈನ್ ಆಗಿತ್ತು, ಜೈಲಿಗೂ ಹೋಗಿ ಬಂದರು. ಅಂಥ ಜೈಲಿಗೆ ಹೋಗಿ ಬಂದವ್ರಿಗೆ ತಿರ್ಗಾ ಸಚಿವರು ಮಾಡ್ತಾರೆ ಅಂದರೆ ಇದು ಎಂತಹ ಕಳಂಕರಹಿತ ಸರ್ಕಾರ, ಇದು ಎಂತಹ ಸ್ವಚ್ಛ ಸರ್ಕಾರ. ಮಾನ ಮರ್ಯಾದೆ ಇಲ್ಲದೆ ಇರೋರು ಇವತ್ತು ವಿಧಾನಸೌಧದಲ್ಲಿ ಕೂತವ್ರೆ. ಮರ್ಯಾದೆ ಇರೋ ಜನ ನಾವು ಹೋರಾಡ್ತಾ ಇದ್ವಿ, ಇಷ್ಟೇ. ಇನ್ನೇನಾದ್ರು ಕೇಳೋದಿದ್ರು ಇವ್ರನ್ನ ಕೇಳಿದ್ರೆ ಬಾಯಿ ತುಂಬ ಮಾತಾಡ್ತಾರೆ. ರೈತರು, ಬಡವರು, ಗ್ಯಾರಂಟಿಗಳು. ಏನಮ್ಮ ಗ್ಯಾರಂಟಿ? 7.5 ಲಕ್ಷ ಪುಣ್ಯಾತ್ಮ ಸಿದ್ದರಾಮಯ್ಯ 7.5 ಲಕ್ಷ ಸಾಲ ಎಳೆದ್ಬಿಟ್ಟು ಹೋಗವನೆ, 1 ಲಕ್ಷ ಕೋಟಿನ ರಾಜ್ಯದ ಮೇಲೆ. ಇನ್ನೇನು ಕೊಡ್ತಾರೆ? ಒಬ್ಬೊಬ್ಬ ವ್ಯಕ್ತಿ ಮೇಲೂ ಕೂಡ 1 ಲಕ್ಷ 1.5 ಲಕ್ಷ ಸಾಲ ಅದೇ. ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಇನ್ನೇನು ರೈತರು ಮಾಡ್ತಾರೆ? ಇವತ್ತು ರೈತರು ಸಮಾಧಿ ಆಗೋಗ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಏನು ರೈತರು ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಬಾಯಿ ತುಂಬ ಆಡ್ತಾವ್ರೆ. ಹೊಸ ಕ್ಯಾಬಿನೆಟ್ ಬಂದದೆ. ಒಂದು ದಿನದಲ್ಲಿ ಅವ್ರಿಗೆಲ್ಲ ಸಚಿವ ಖಾತೆ ಕೊಟ್ಬಿಟ್ಟು ವಿಧಾನಸೌಧ ನಡೆಸ್ತವ್ರೆ.